ಯಾಕೆಂದರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಮಯಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ನಾವು. ಇದಕ್ಕೆ ವಿರುದ್ಧವಾಗಿ ಕೆಲವು ಸಮಯ ಬೇರೆ ಬೇರೆ ಥರ ಆಗುತ್ತೆ. ನಿನ್ನೆ ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ ಕನಕದಾಸ ಜಯಂತಿ ಕಾರ್ಯಕ್ರಮಕ್ಕೆ ಹೋಗಿದ್ದು. 10:30ಗೆ ಕಾರ್ಯಕ್ರಮ ಅಂತ ಹೋಗಿ ನಾನು 10:15ಗೆ ಹೋಗಿ ಕೂತ್ಕೊಂಡೆ. ಕಾರ್ಯಕ್ರಮ ಶುರುವಾಗಿದ್ದು 11:30. ಅದು ಒಂದು ರೀತಿ, ಇದು ಒಂದು ರೀತಿ. ಹೀಗಾಗಿ ಇರಲಿ, ಅದನ್ನು ಸರಿ ಮಾಡಿಕೊಳ್ಳೋಣ, ಕ್ಷಮೆ ಇರಲಿ. ಈಗಾಗಲೇ ತಾರಣಿ ಶುಭದಾಯಿನಿಯವರು ತುಂಬ ಪ್ರಬುದ್ಧವಾದ ಮಾತುಗಳೊಂದಿಗೆ ಇವತ್ತು ಮಹಿಳಾ ಶಿಕ್ಷಣ ಎಂಥ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ, ಮಹಿಳೆಯರು ಹೇಗೆ ಆ ಬಿಕ್ಕಟ್ಟುಗಳಿಗೆ ಒಳಗಾಗಿದ್ದಾರೆ ಅನ್ನುವಂಥದ್ದನ್ನು ತುಂಬ ಸೊಗಸಾಗಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ಅದಕ್ಕೆ ಒಬ್ಬವ ಅಧ್ಯಯನ ಪೀಠದ ಬಹಳ ಮುಖ್ಯ ಉದ್ದೇಶವೇ ಮಹಿಳೆಯರ ಸಬಲೀಕರಣದ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಬ್ಬವ ಅಥವಾ ಬೇರೆ ಯಾವುದೇ ಮಹಾನ್ ವ್ಯಕ್ತಿಗಳ ಹೆಸರಲ್ಲಿ ಆಗುವಂಥ ಪೀಠಗಳು ಏನಾಗಿವೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ, ಅವರ ಜನ್ಮದಿನವನ್ನು ಆಚರಿಸಿ ಅವರನ್ನು ಸ್ತುತಿಸಿ ಅವರ ಫೋಟೋವನ್ನು ಒಂದು ಮೂಲೆಗೆ ತೆಗೆದಿಡುವಂಥ ಪದ್ಧತಿ ಎಲ್ಲ ಕಡೆಗೂ ಆಗ್ತಿದೆ. ಹೀಗಾಗಿ ಈ ಒನಕೆ ಓಬವ್ವ ಅಧ್ಯಯನ ಪೀಠ ಹೀಗಾಗಬಾರದು. ಹೆಸರು ಒನಕೆ ಓಬವ್ವ ಅಧ್ಯಯನ ಪೀಠ ಆದರೂ ಕೂಡ ಒನಕೆ ಓಬವ್ವ ಮಹಿಳಾ ಪ್ರತಿನಿಧಿಯಾಗುವ ಮೂಲಕ, ಜೊತೆಗೆ ಈಗಾಗಲೇ ಹೇಳಿದಾಗೆ ಮಹಿಳೆಯರ ಶೌರ್ಯ, ಮಹಿಳೆಯರ ಧೈರ್ಯ, ಮಹಿಳೆಯರ ಸಾಹಸಕ್ಕೆ ಅವಳು ಒಂದು ಸಂಕೇತವಾಗಿರೋದ್ರಿಂದ ಕರ್ನಾಟಕದ ದುರ್ಬಲ ಮಹಿಳೆಯರ ಬಗ್ಗೆ, ನಿರ್ಲಕ್ಷಿತ ವಲಯಗಳಲ್ಲಿ ಮಹಿಳೆಯರು ಹೇಗೆ, ಬಹಳ ಮುಖ್ಯ ವಲಯಗಳಲ್ಲಿ ಮಹಿಳೆಯರಿಗೆ ಒಳ್ಳೆಯ ಸ್ಥಾನಗಳು ಸಿಗ್ತಾ ಇವೆ, ಅದರಲ್ಲೂ ಎಲ್ಲೆಲ್ಲಿ ಹೆಚ್ಚು ಆರ್ಥಿಕವಾಗಿ ಮಹಿಳೆಯರಿಗೆ ಹೆಚ್ಚು ಅನುಕೂಲಗಳಾಗ್ತಾ ಇವೆ ಅಲ್ಲೆಲ್ಲ ಮಹಿಳೆಯರು ಒಂದು ಹಂತದಲ್ಲಿ ಉತ್ತಮ ಸ್ಥಾನದಲ್ಲೇ ಇದ್ದಾರೆ. ಆದರೆ ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯರು ಕಣ್ಣಿಗೆ ಕಾಣೋದಿಲ್ಲ. ಅವರು ಅನುಭವಿಸ್ತಾ ಇರುವಂಥ ನೋವುಗಳು ಯಾರಿಗೂ ಕೂಡ ಬಹಳ ಬೇಗ ಕಣ್ಣಿಗೆ ಬೀಳೋದಿಲ್ಲ. ಎಷ್ಟೋ ಅಂತ ನೋವುಗಳನ್ನು ಹೇಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಮಹಿಳೆಗೆ, ಹಾಗೆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅಂತ ಮಹಿಳೆಯರನ್ನು ಕುರಿತು ವಾಸ್ತವ ಸ್ಥಿತಿಯನ್ನು ಹೇಳುವುದಷ್ಟೇ ಅಲ್ಲ, ಮುಂದಿನ ಭವಿಷ್ಯದಲ್ಲಿ ಅವರ ಸ್ಥಿತಿಗತಿಗಳನ್ನು ಉತ್ತಮ ಮಾಡೋದಕ್ಕೆ ನಾವು ಏನು ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋದ್ರ ಕಡೆಗೆ ನಮ್ಮ ಚರ್ಚೆಯನ್ನು ಕೇಂದ್ರೀಕರಿಸಬೇಕು ಅಂತೇಳಿ ಒನಕೆ ಓಬವ್ವ ಅಧ್ಯಯನ ಪೀಠದಲ್ಲಿ ಈ ರೀತಿಯ ಸಮಕಾಲೀನ ಮಹಿಳೆಯರ ಕಷ್ಟ, ದುಃಖ, ಸುಖಗಳು, ಆನಂತರ ಮುಂದಿನ ಭವಿಷ್ಯದಲ್ಲಿ ಅವನ್ನ ಹೇಗೆ ನಾವು ಸರಿ ಮಾಡ್ಕೋಬೇಕು ಅನ್ನುವಂಥ ಕೆಲವೊಂದು ಉಪನ್ಯಾಸಗಳನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಇವತ್ತು ಮಹಿಳೆಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಉಪನ್ಯಾಸದಲ್ಲಿ ಶ್ರೀಮತಿ ತಾರಿಣಿ ಶುಭದಾಯಿನಿಯವರು ತುಂಬ ಅಚ್ಚುಕಟ್ಟಾಗಿ, ಎಷ್ಟು ಸೊಗಸಾಗಿ ಅಂದರೆ ಅವರು ಮಾತಾಡಿದಂಥ ಯಾವ ಮಾತನ್ನೂ ನಾವು ಇದು ಅನವಶ್ಯಕ ಅಂತ ಹೇಳೋಕೆ ಇಲ್ಲ, ಅಷ್ಟು ಸೊಗಸಾಗಿ ಮಂಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯವರೇ ಆಗಿ, ಚಿತ್ರದುರ್ಗ ಜಿಲ್ಲೆಯವರು ನಾನು ಎಷ್ಟೋ ಸರಿ ಕಂಡಿದ್ದೀನಿ, ಮದಕರಿ ನಾಯಕ ಒನಕೆ ಓಬವ್ವ ಅಂದರೆ ಅಯ್ಯೋ ದಿನ ಇದೇ ಮಾತಾಡೋದು ಬಿಡು ಅನ್ನೋರು ನಿರ್ಲಕ್ಷ್ಯ. ಯಾಕಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಒಂದು ಗಾದೆ ಇದೆ. ಆದರೆ ತಾರಿಣಿ ಶುಭದಾಯಿನಿಯವರು ಎಷ್ಟು ಅಚ್ಚುಕಟ್ಟಾಗಿ ಅಧ್ಯಯನ ಪೂರ್ವಕವಾಗಿ ಬಂದು ವಿಷಯವನ್ನು ಮಂಡಿಸಿದ್ದಾರೆ. ಹೀಗಾಗಿ ವಿದ್ಯಾರ್ಥಿನಿಯರಿಗೆ ಇದು ಒಂದು ನಿಜವಾಗಲೂ ಕೂಡ ಅತ್ಯುತ್ತಮ ಮಾರ್ಗದರ್ಶಕ ಉಪನ್ಯಾಸ ಆಗಿದೆ ಇವತ್ತು ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ನಾನು ಆಗಲೇ ಹೇಳಿದೆ, ಒನಕೆ ಓಬವ್ವ ಪ್ರಭುತ್ವದ ಜೊತೆ ಸೇರಿ ಪ್ರಭುತ್ವವನ್ನು ಉಳಿಸುವುದಕ್ಕೆ ಜನಸಾಮಾನ್ಯರು ಹೇಗೆ ಕೈ ಜೋಡಿಸ್ತಾ ಇದ್ರು, ಜನಸಾಮಾನ್ಯರಿಲ್ಲದೆ ಪ್ರಭುತ್ವ ಸಾಧ್ಯನೇ ಇರಲಿಲ್ಲ ಆಡಳಿತ ಅನ್ನುವಂಥದ್ದರ ಒಂದು ನಮಗೆ ಶಕ್ತಿಯಾಗಿ ಕಂಡು ಬರ್ತಾರೆ. ಒನಕೆ ಓಬವ್ವ ಅನ್ನೋದು ನಮಗೆ ಕಣ್ಣು ಮುಂದೆ ನಿಲ್ಲುವ ಚಿತ್ರ. ಒನಕೆಯನ್ನ ಹಿಡಿದು ಕಚ್ಚೆ ಕಟ್ಟಿ ಒನಕೆಯನ್ನ ಹಿಡಿದು ನಿಂತಂತ ಓಬವ್ವನ ಚಿತ್ರ. ಅಂದ್ರೆ ಒನಕೆ ಓಬವ್ವ ಅಂದ ತಕ್ಷಣ ನಮಗೆ ಅದೇ ರೀತಿ ನಾವು ಒನಕೆಯನ್ನ ಹಿಡಿದು ಪ್ರಹಾರ ಮಾಡಬೇಕು ಅಂತಲ್ಲ. ಒನಕೆ ಓಬವ್ವ ನಮಗೆ
ಅವಳು ಮಾಡಿದ ಕಾರ್ಯದ ಮೂಲಕ ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಂಕೇತವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಮಹಿಳೆಯರಲ್ಲಿ ಧೈರ್ಯವನ್ನು ಹೆಚ್ಚಿಸುವ ಸಂಕೇತವಾಗಿ, ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಂಕೇತವಾಗಿ, ನಾನು ಕೂಡ ಯಾವ ಪುರುಷನಿಗಿಂತ ಕಡಿಮೆ ಇಲ್ಲ, ನನ್ನಲ್ಲೂ ಶಕ್ತಿ ಇದೆ, ನನ್ನ ತೋಳ್ಬಲವೂ ಸಾಕು ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ, ನಾನು ಇನ್ನೊಬ್ಬರ ಅಡಿಯಾಳಾಗಿ ಇರಬೇಕಾಗಿಲ್ಲ ಅನ್ನುವಂಥ ಸಂಕೇತಕ್ಕೂ ಕೂಡ ಒನಕೆ ಓಬವ್ವ ನಮ್ಮ ಕಣ್ಣು ಮುಂದೆ ನಿಲ್ಲಬೇಕಾಗಿದೆ. ಹೀಗಾಗಿ ಇವತ್ತು ಒನಕೆ ಓಬವ್ವ ಅಧ್ಯಯನ ಪೀಠದ ಮೂಲಕ ಈ ಮಹಿಳೆಯರಿಗೆ ಸಂಬಂಧಪಟ್ಟಂತ ಎಷ್ಟರ ಮಟ್ಟಿಗೆ ನಾವು ಚರ್ಚೆ ಮಾಡಿದ್ದೇವೆ ಚಿನ್ನಸ್ವಾಮಿ ನಾವೆಲ್ಲ ಸೇರಿ ಅಂದರೆ, ಸಾಫ್ಟ್ವೇರ್ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಅನುಭವಿಸ್ತಾ ಇರುವಂಥ ನೋವುಗಳನ್ನು ಅದನ್ನು ನಾವು ಗಮನಿಸಿ. ಇವತ್ತು ಸಾಫ್ಟ್ವೇರ್ ಕ್ಷೇತ್ರ ಅನ್ನುವಂಥದ್ದು ಇವತ್ತು ಇಡೀ ಪ್ರಪಂಚವನ್ನ ಕೈ ಬೆರಳುಗಳಲ್ಲಿ ಕುಣಿಸ್ತಾ ಇರುವಂಥ ಕ್ಷೇತ್ರ. ಸಾಕಷ್ಟು ಬಂಡವಾಳ, ಅತಿ ಹೆಚ್ಚು ಬಂಡವಾಳ ಹರಿತಾ ಇರೋ ಕ್ಷೇತ್ರ ಅಂದರೆ ಸಾಫ್ಟ್ವೇರ್ ಕ್ಷೇತ್ರ. ಆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉನ್ನತ ಅಧ್ಯಯನ ಮಾಡಿದಂಥ ಮಹಿಳೆಯರು ಗ್ರಾಮೀಣ ಮಹಿಳೆಯರಿಗೂ ಅವ್ರಿಗೂ ಹೋಲಿಸಿದಾಗ ಆ ಮಹಿಳೆಯರು ತುಂಬ ಎತ್ತರದ ಸ್ಥಾನದಲ್ಲಿದ್ದಾರೆ ಅಂತ ಅನಿಸುತ್ತೆ. ಆದರೆ ಆ ಕ್ಷೇತ್ರದಲ್ಲೇ ಅವರು ಎಷ್ಟೊಂದು ಒಂದು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅವಮಾನಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದಾಗ ಸಾಫ್ಟ್ವೇರ್ ಕ್ಷೇತ್ರದಲ್ಲೂ ಹೀಗಿದೆಯಾ ಅಂತ ಅನಿಸುತ್ತೆ. ಜೊತೆಗೆ ಇವತ್ತು ಇಡೀ ವಿಶ್ವ ಪ್ರವಾಸೋದ್ಯಮದ ಕಡೆಗೆ ಕಣ್ಣನ್ನು ತೆರಿತಾ ಇದೆ. ವಿಶ್ವದ ಎಷ್ಟೋ ದೇಶಗಳು ಆ ದೇಶಕ್ಕೆ ಬರುವ ಪ್ರವಾಸಿಗರ ಹಣದಿಂದಲೇ ಸರ್ಕಾರವನ್ನು ನಡೆಸುವಂತ ಸ್ಥಿತಿಯೂ ಕೂಡ ಇವತ್ತು ಇದೆ. ಪ್ರವಾಸೋದ್ಯಮಕ್ಕೆ ಲಕ್ಷಾಂತರ ಕೋಟಿ ಹಣವನ್ನ ಇವತ್ತು ಸರ್ಕಾರಗಳು ಸುರಿತಾ ಇದೆ. ನಮ್ಮಲ್ಲಿ ನೋಡುವಂತ ಕ್ಷೇತ್ರಗಳು ಯಾವ್ಯಾವಿವೆ ಬನ್ನಿ ಅಂತ ಹೇಳಿ ಇವತ್ತು ಜನಸಾಮಾನ್ಯರನ್ನು ಸೆಳೆಯುವಂತ ಕೆಲಸಗಳು ಇವತ್ತು ಆಗ್ತಾ ಇದೆ. ಇವತ್ತು ಪ್ರತಿಯೊಬ್ಬನು ತನ್ನ ವೆಚ್ಚಕ್ಕೆ ಹಾಗೆ ಮಿಕ್ಕಿದಂತ ಸ್ವಲ್ಪ ಹಣದಲ್ಲಿ ಒಂದು ಸ್ಥಳಕ್ಕಾದರೂ ಪ್ರವಾಸಕ್ಕೆ ಹೋಗಬೇಕು ಅನ್ನುವಂಥ ಒಂದು ಕಾಯಶಕ್ತಿ ಹೆಚ್ಚಾಗ್ತಾ ಇದೆ. ಇದು ಸಹಜ. ಯಾಕೆಂದ್ರೆ ಕರೋನಾ ಬಂದ ನಂತರ ನಮ್ಮ ಬದುಕು ಇನ್ನೆಷ್ಟು ದಿನವೋ ಅನಿಶ್ಚಿತತೆ ಕಾಡಿ ಮನುಷ್ಯನಲ್ಲಿ ನಾವು ಇರೋದ್ರೊಳಗೆ ಏನಾದರೂ ಒಂದು ಮಾಡಬೇಕು ಅಥವಾ ಅನುಭವಿಸ್ಬೇಕು ಅನ್ನುವಂಥ ಒಂದು ಶುರುವಾಗಿ ಇವತ್ತು ಒಂದು ಸಾಮಾನ್ಯ ಬಡ ಕುಟುಂಬವು ಕೂಡ ತನಗೆ ಕೈಗೆಟುಕುವ ಒಂದು ಸ್ಥಳಕ್ಕೆ ಪ್ರವಾಸ ಹೋಗೋಣ, ಪಿಕ್ನಿಕ್ ಹೋಗೋಣ ಅನ್ನುವಂಥ ಒಂದು ಉಮೇದು ಹೆಚ್ಚಾಗ್ತಾ ಇದೆ. ಇವತ್ತು ಜನಸಾಮಾನ್ಯರು ಕೂಡ ವಿಮಾನಗಳನ್ನು ಹತ್ತಿ ವಿದೇಶಗಳಿಗೆ ಹೋಗುವಂಥ ಒಂದು ಅಭ್ಯಾಸ ಹೆಚ್ಚಾಗ್ತಾ ಇದೆ. ನೀವು ಮೊದಲಿಗೆ ನೀವು ಗಮನಿಸಬೇಕಾಗಿತ್ತು, ವಿಮಾನ ಎಲ್ಲ ಲಕ್ಷಾಧೀಶ್ವರರಿಗೆ ಕೋಟ್ಯಾಧೀಶ್ವರರಿಗೆ ಅನ್ನೋದು ಇತ್ತು. ಆದರೆ ಇವತ್ತು ಒಬ್ಬ ಬಡ ರೈತ ಕೂಡ ಇವತ್ತು ವಿಮಾನ ಹತ್ಕೊಂಡು ಬೇರೆ ಬೇರೆ ದೇಶಕ್ಕೆ ಹೋಗ್ತಾನೆ, ಪಾಸ್ಪೋರ್ಟ್ ಮಾಡಿಸ್ತಾನೆ, ವೀಸಾ ಮಾಡಿಸ್ತಾನೆ, ಅವನ ಮಕ್ಕಳನ್ನ ವಿದೇಶಗಳಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಹೀಗೆ ಬೇರೆ 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 ಒಂದು ರೀತಿ ನಿಕಟವಾದ ಸಂಪರ್ಕಗಳು ಬೆಳೀತಾರೆ. ಆದರೆ ಕೆಲವು ದೇಶಗಳಲ್ಲಿ ಈ ಪ್ರವಾಸೋದ್ಯಮದ ಹೆಸರಲ್ಲಿ ಮಹಿಳೆಯರನ್ನ ಬಳಸ್ಕೊತಾ ಇರುವಂತ ರೀತಿಯನ್ನ ನಾವು ನೋಡಿಬಿಟ್ರೆ ಮನುಷ್ಯ ಸಮಾಜ ತಲೆ ತಗ್ಗಿಸುವ ಹಂತದಲ್ಲಿ ನಾವಿನ್ನೂ ಇದ್ದೇವೆ ಅಂತ. ಹೀಗಾಗಿ ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆ ಅನುಭವಿಸ್ತಾ ಇರುವಂತಹ ದುಃಖ ದುಮ್ಮಾನಗಳನ್ನು ಕುರಿತು ಚರ್ಚೆ ಆಗಬೇಕಾಗಿದೆ. ಹಾಗಾಗದೇ ಇರೋ ಹಾಗೆ ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ. ಅದನ್ನ ಈ ಮುಂದಿನ ಭವಿಷ್ಯತ್ತಿಗೆ ಆಧಾರಗಳಾದಂಥ ಈ ಎಳೆಯ ಹೃದಯಗಳಿಗೆ ಅಂಥವುಗಳ ಸಂದೇಶಗಳನ್ನು ತಲುಪಿಸಿ ಅವರು ಜಾಗೃತರಾಗಿರುವ ಹಾಗೆ ಮಾಡಬೇಕಾಗಿದೆ. ಒನಕೆ ಓಬವ್ವ ಅಧ್ಯಯನ ಪೀಠ ಆ ರೀತಿಯ ಕೆಲಸ ಮಾಡೋದಕ್ಕೆ ಉತ್ಸುಕವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ವೀರ ಮದಕರಿ ನಾಯಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಅಧ್ಯಾಪಕ ಸ್ನೇಹಿತರಿಗೂ ಹಾಗೂ 1 ಗಂಟೆ ತಡವಾದರೂ ಕೂಡ ತಾಳ್ಮೆಯಿಂದ ಕುಳಿತು ಮೇಷ್ಟ್ರುಗಳಿಗೆ ಹೆದರ್ಕೊಂಡು ಕೂತಿದ್ದೀರೋ ಅಥವಾ ನಿಜವಾದ ಪ್ರೀತಿಯಿಂದ ಕೂತಿದ್ದೀರೋ ಗೊತ್ತಿಲ್ಲ, ಅದನ್ನು ಅಧ್ಯಯನ ಮಾಡಬೇಕು ಮುಂದೆ ಹೇಗೆ ಅಂತ. ಆದರೆ ನಿಮ್ಮೆಲ್ಲರ ಮುಖಗಳನ್ನು ನೋಡಿದ್ರೆ ಪ್ರೀತಿಯಿಂದಲೇ ಕುಳಿತು ಎಲ್ಲವನ್ನ ಕೇಳಿದ್ದೀರಿ ಅಂತ ನಮಗೆ ಅನ್ನಿಸ್ತಾ ಇದೆ. ಹೀಗಾಗಿ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.